ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 27ನೇ ಎಪಿಸೋಡ್ನಲ್ಲಿ 398 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 28ನೇ ಎಪಿಸೋಡ್ನಲ್ಲಿ 399 ಪ್ರಶ್ನೆಯಿಂದ 99ನೇ ಪ್ರಶ್ನೆಯಿಂದ ಚಿಂತನೆ ಮುಂದುವರಿಸೋಣ. ಉದ್ಧವ ಕೃಷ್ಣನ ಸಂದೇಶವಾಹಕನಾಗಿ ಗೋಕುಲಕ್ಕೆ ಬಂದಿದ್ದ. ಆ ಗೋಪಿಕಾಸ್ತ್ರೀಯರ ಕೃಷ್ಣನ ಬಗ್ಗೆ ಇರತಕ್ಕಂಥ ತನ್ಮಯ ಭಕ್ತಿಯನ್ನು ಅವರ ಮಾತುಗಳಿಂದ ತಿಳಿದುಕೊಂಡ. ಆಶ್ಚರ್ಯವಾಯಿತು, ಅವನಿಗೆ ಸಂತೋಷವಾಯಿತು. ಕೃಷ್ಣನ ಸಂದೇಶವನ್ನು ಅವರಿಗೆ ನೀಡಿದ್ದಾನೆ. ಕೃಷ್ಣನ ಸಂದೇಶವು ಗೋಪಿಯರನ್ನು ಸಮಾಧಾನಪಡಿಸಿತೇ? ಹೌದು. ಏನು ಉದ್ಧವ ತಂದಿದ್ದ ಕೃಷ್ಣನ ಸಂದೇಶ? ನನ್ನ ಗೋಪಿಕೆಯರ ಅಗಲಿಕೆ ಎಂದೂ ಇಲ್ಲ, ಯಾವಾಗಲೂ ಇದೆ, ಒಟ್ಟಿಗೆ ಇರತಕ್ಕಂಥವ್ರು. ಭಗವಂತ ಯಾರನ್ನು ಬಿಟ್ಟು ಇಲ್ಲವೇ ಇಲ್ಲ, ಎಲ್ಲ ಕಡೆಗೂ ಇದ್ದಾನೆ ಎಂದು ಮುಂತಾದ ಸಂದೇಶ ಕೊಟ್ಟಿದ್ದ. ಹಾಗಾಗಿ ಗೋಪಿಯರು ಆ ವಿರಹ ದುಃಖವನ್ನು ಮರೆತಿದ್ದಾರೆ. ಉದ್ಧವನು ಗೋಪಿಯರಿಗೆ ನಮಸ್ಕಾರ ಮಾಡಿದ. ಯಾಕೆ ನಮಸ್ಕಾರ ಮಾಡಿದ ಅಂತ ರಾಜ ಕೇಳ್ತಾನೆ. ಸ್ತ್ರೀಯರಾದರೂ ಅವರು ಕೃಷ್ಣನ ಬಗ್ಗೆ ತಿಳಿದಿದ್ದ ಗಾಢ ಭಕ್ತಿಗೆ ತಲೆ ದೂಗಿದನು, ತಲೆ ಬಾಗಿದನು. ಗಾಢ ಭಕ್ತಿಯಿಂದ ಕೃಷ್ಣನ ಒಲುಮೆಯ ಪಾತ್ರರಾಗಿ ರಾಸಕ್ರೀಡೆಯಲ್ಲಿ ಪರಮ ಪಾವನವಾದ ಕೃಷ್ಣನ ಪಾದದ ಸ್ಪರ್ಶ ಪಡೆದು ಪಾವನರೂ ಧನ್ಯರೂ ಆದ ನಿಮ್ಮ ಪಾದಗಳಿಗೆ, ಪಾದ ಧೂಳಿಗಳಿಗೆ ನಮೋ ನಮಃ ಎಂದ ಉದ್ಧವ. ಮತ್ತು ಹೇಳ್ತಾನೆ, ನಾನೇನಾದರೂ ಮುಂದಿನ ಜನ್ಮದಲ್ಲಿ ವೃಂದಾವನದಲ್ಲಿ ಹುಟ್ಟಬೇಕು ಅಂತಾಗಿದ್ದರೆ ನಾನು ಹಿಂಗೆ ಬಯಸ್ತೇನೆ, ನಿಮ್ಮ ಪಾದ ಧೂಳಿ ಹೊತ್ತು ಬಾಗುವ, ಅಭಿಮಾನದಿಂದ ಬೀಗುವ ಗಿಡ, ಮರ, ಬಳ್ಳಿ ಯಾವುದಾದರೂ ಸರಿ, ಏನಾದರೂ ಒಂದು ಆಗ ಬಯಸುತ್ತೇನೆ. ಇಷ್ಟು ಆ ಗೋಪಿಕಾಸ್ತ್ರೀಯರ ತನ್ಮಯ ಭಕ್ತಿಯನ್ನು ಮನಸ್ಸಲ್ಲಿ ತಂದುಕೊಂಡಿರ್ತಕ್ಕಂಥ ಉದ್ಧವ ಅವರ ಬಗ್ಗೆ ಗೌರವದಿಂದ ಈ ಮಾತನ್ನು ಹೇಳಿದ್ದಾನೆ ಎಂದು ಕೂಡ ಉದ್ಧವ ಆವಾಗ ನುಡಿದಿದ್ದಾನೆ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಉದ್ಧವನ ಚಿಂತನೆಯಿಂದ ದೊರೆಯುವ ಸಂದೇಶ ಏನು? ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಮುಖ್ಯವಾದ ಸಂದೇಶ. ಸಾಮಾನ್ಯರು ಭಾವಿಸ್ತಾರೆ ಕೃಷ್ಣ ಒಬ್ಬ ಯಕ್ಕಚ್ ತುಳುಮಾನವ, ವಿಟಪುರುಷ. ಈ ಗೋಪಿಕಾಸ್ತ್ರೀಯರು, ಗೊಲ್ಲ ಸ್ತ್ರೀಯರು, ಯಕ್ಕಶ್ಚಿತ್, ಇವರು ಸಹಿತ ದನ ಕಾಯುವವರ ಪತ್ನಿಯರು, ಒಂದು ರೀತಿ ವೇಶ್ಯರಿದ್ದ ಹಾಗೇನೆ. ಇವರಲ್ಲಿ ನಡೆದಿರ್ತಕ್ಕಂಥ ರಾಸಲೀಲೆ ಅಂದರೆ ಅಲ್ಲ ತುಚ್ಛ, ಹೇಯ ಅಂತ ಸಾಮಾನ್ಯ ಅನ್ಕೋಬಹುದೋ ಏನೋ, ಕೃಷ್ಣ ಆ ರೀತಿ ಮಾಡಿದ ಅಂತ ತಗೊಂಡು ಅಂತ ಅಲ್ಲ. ಕೃಷ್ಣ ಸರ್ವೋತ್ತಮ ಅನ್ನುವ ಪ್ರಜ್ಞೆ ಆ ಗೋಪಿಕಾಸ್ತ್ರೀಯರಿಗಿತ್ತು. ರಾಸಕ್ರೀಡೆಯ ಮೂಲಕ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅವರಲ್ಲಿರತಕ್ಕಂಥ ಜ್ಞಾನ, ತನ್ಮಯ ಭಕ್ತಿ ಎಲ್ಲವನ್ನೂ ಗಮನಿಸಿದ ಉದ್ಧವ ಅವರ ಪಾದ ಧೂಳಿ, ಅವರ ಪಾದಕ್ಕೆ ನಮಸ್ಕಾರ ಮಾಡಿದ. ಯಾಕೆ? ಅವರು ಶ್ರೇಷ್ಠ ವ್ಯಕ್ತಿಗಳಾದ್ದರಿಂದ, ಕೃಷ್ಣನು ಸರ್ವೋತ್ತಮನಾದ್ದರಿಂದ. ಹರಿಯೇ ಸರ್ವೋತ್ತಮ, ಅವನೇ ಕೃಷ್ಣನಾಗಿ ಬಂದಿದ್ದಾನೆ, ಅವನು ಸಂಪೂರ್ಣನಾಗಿದ್ದಾನೆ. ಅವನಿಗೆ ಯಾರಿಂದ ಏನಾಗಬೇಕಾದ್ದಿಲ್ಲ. ಈ ಯಕ್ಕಶ್ಚಿತ್ ಗೊಲ್ಲತೆಯರಿಂದ ಏನಾಗಬೇಕಾಗಿದೆ? ಅವನಿಗೆ ಏನು ಬೇಕಾಗಿಲ್ಲ. ಭಕ್ತರ ಸ್ವಯೋಗ್ಯತಾನುಸಾರ ಅನುಗ್ರಹಕ್ಕಾಗಿ ಅವನ ವಿವಿಧ ನಡಾವಳಿಗಳು ಯಾವುದೇ ಇರಲಿ, ಅದು ಭಗವಂತ ಭಕ್ತರಿಗೆ ಮಾಡತಕ್ಕ ಅನುಗ್ರಹದ ರೂಪದ್ದು ಅಷ್ಟೇ ವಿನಃ ಅವನಿಗಾಗಿ ಅಲ್ಲ ಅದು. ಗೋಪಿಯರು ಸಹ ಯಕ್ಕಶ್ಚಿ ಸ್ತ್ರೀಯರಲ್ಲ, ಅವರು ಜ್ಞಾನಿಗಳು ಆಗಿದ್ದರು, ದೇವತೆಗಳು ಆಗಿದ್ದರು, ಅಪ್ಸರೆಯರವರು. ಅವರಿಗೆ ಕಾಮಭಕ್ತಿ ಉಪಾಸನೆ ವಿಹಿತವಾಗಿದೆ. ಹರಿಯು ಸರ್ವದೋಷ ದೂರನಾದ್ದರಿಂದ ಕೃಷ್ಣನಿಗೂ ದೋಷವಿಲ್ಲ, ಗೋಪಿಯರು ಅವರಿಗೂ ದೋಷ ಇಲ್ಲ ಅನಿತಾ ಉಪಾಸನೆ ಮಾಡಿದ್ದರಿಂದ. ಹಾಗಾಗಿ ಯಾರಿಗೂ ಪಾಪವಿಲ್ಲ ಅನ್ನೋ ಸಂದೇಶ ಇದರ ಮೂಲಕ ತಿಳಿದು ಬರ್ತಾ ಇದೆ. ಅಕ್ರೂರನು ಕೃಷ್ಣನ ಮನೆಗೆ ಏಕೆ ಬಂದನು? ಹಿಂದೊಮ್ಮೆ ಹೇಳಿದ್ದ, ಮಥುರೆಗೆ ಕೃಷ್ಣನನ್ನು ಕರ್ಕೊಂಡು ಬಂದ ಕೂಡಲೇ ಪುನೀಹಿ ಪಾದರಜಸ ಗೃಹಾನ್ನೋ ಗೃಹಮೇಧೀನಾಂ, ಅಂದರೆ ಗೃಹಸ್ಥಾಶ್ರಮಿಗಳ ಮನೆಯನ್ನು ಅಪ್ಪ ಕೃಷ್ಣ ಭಗವಂತ ನಿನ್ನ ಪಾದಧೂಳಿಯಿಂದ ಪಾವನಗೊಳಿಸು ಅಂತ ಅಕ್ರೂರನು
ತಾನು ಕೃಷ್ಣನ ಮದುವೆಗೆ ಕರೆದುಕೊಂಡು ಬಂದ ಕೂಡಲೇ ತನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಆಗ್ರಹ ಮಾಡಿದ್ದ. ಆಗ ಬೇಡ, ನಾನು ಮತ್ತೆ ಬರ್ತೇನೆ, ಈ ಕಂಸನನ್ನು ಸಂಹಾರ ಮಾಡತಕ್ಕಂಥ ಮಹತ್ವದ ಕಾರ್ಯ ಇದೆ ಅಂತ ಕೃಷ್ಣ ಹೇಳಿದ್ದ. ಅದಕ್ಕಾಗಿ ಕೃಷ್ಣ ಆವಾಗ ಮಾತು ಕೊಟ್ಟಿದ್ದ, ಈ ಕಂಸ ಸಂಹಾರ ಎಲ್ಲ ಮುಗಿದ ನಂತರ ಮತ್ತೆ ನಿನ್ನ ಮನೆಗೆ ಆತಿಥ್ಯಕ್ಕೆ ಬರ್ತೇನೆ ಅಂತ. ಅದಕ್ಕಾಗಿ ಕೃಷ್ಣ ಈಗ ಬಂದಿದ್ದಾನೆ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು ಶ್ರೀಕೃಷ್ಣಾರ್ಪಣಮಸ್ತು.